ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾವು ಅಫೋರ್ಡಬಲ್ ಸ್ಕಿನ್ ಕೇರ್ ಟಿಪ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಬಗ್ಗೆ ಮಾತಾಡೋಣ. ಅಫೋರ್ಡಬಲ್ ಯಾಕೆ ಅಂದರೆ ಈ ಟಿಪ್ಸ್ ನೀವು ಆರಾಮಾಗಿ ನಿಮ್ಮ ಲೈಫಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಇದ್ರ ಜೊತೆ ಯಾವುದು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಆ ಥರ ಏನೂ ಇಲ್ಲ, ಬೇಸಿಕ್ಲಿ ಹೋಮ್ ರೆಮಿಡೀಸ್ ಆಯಿತಾ. ಸೊ ಲೆಟ್ಸ್ ಗೋ. ಮೊದಲನೇದಾಗಿ ಸೂಪರ್ ಇಂಪಾರ್ಟೆಂಟ್ ಟಿಪ್, ಇದು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ 1 ಸ್ಪೂನ್ ಘೀ ತೊಗೊಳ್ಳಿ, 1 ಸ್ಪೂನ್ ತುಪ್ಪ ತೊಗೊಳ್ಳಿ. ಅದನ್ನು ತಿಂದ್ಬಿಟ್ಟು ಅದ್ರ ಜೊತೆ ಹಾಫ್ ಗ್ಲಾಸ್ ವಾರ್ಮ್ ವಾಟರ್ ಕುಡೀರಿ. ಇದು ನೀವು ಎವ್ರಿ ಡೇ ಮಾಡಿ. ಇದ್ರ ಬೆನಿಫಿಟ್ಸ್ ತುಂಬಾ ಇದೆ. ಇದ್ರ ಬೆನಿಫಿಟ್ಸ್ ಬಗ್ಗೆ ಬೇಕಂದ್ರೆ ಇನ್ನೊಂದು ಸಪ್ರೇಟ್ ವಿಡಿಯೋನೇ ಮಾಡೋಣ. ಬಟ್ ದಿಸ್ ಇಸ್ ಅ ರಿಯಲಿ ಗುಡ್ ಟಿಪ್ ಅಂಡ್ ತುಂಬ ಸೆಲೆಬ್ರಿಟೀಸ್ ಕೂಡ ಇದನ್ನ ಫಾಲೋ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ 1 ಸ್ಪೂನ್ ತುಪ್ಪ ಮತ್ತೆ ಬಿಸಿ ನೀರು ಕುಡಿಬೇಕು. ದಟ್ಸ್ ಆಲ್. ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ ಏನಂದ್ರೆ ಹೈಡ್ರೇಷನ್. ಡೈಲಿ ನೀವು ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡ್ದಿಲ್ಲ ಅಂದರೆ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಬಾಡಿ ಜೊತೆ ನಿಮ್ಮ ಸ್ಕಿನ್ ಕೂಡ ಡಿಹೈಡ್ರೇಟ್ ಆಗುತ್ತೆ. ಸೊ ಡ್ರಿಂಕ್ ಗುಡ್ ಅಮೌಂಟ್ ಆಫ್ ವಾಟರ್ ಎವ್ರಿ ಡೇ. ಈಗ ಎಷ್ಟೊಂದು ಸ್ಟಡೀಸ್ ಬರ್ತದೆ, ಆ ಸ್ಟಡೀಸಲ್ಲಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಬಾಡಿಗೆ ಗೊತ್ತು ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಂತ. ಸೊ ಯು ಶುಡ್ ಡ್ರಿಂಕ್ ದ್ಯಾಟ್ ಅಮೌಂಟ್ ಆಫ್ ವಾಟರ್ ಅಂತ. ಬಟ್ ಕೆಲವು ಜನ ನೀರೇ ಕುಡಿಯಲ್ಲ. ನಾನು ನೋಡಿರೋ ಪ್ರಕಾರ ಪೂರ್ತಿ ದಿನ ಬರೀ ಒಂದೇ ಒಂದು ಲೋಟ ನೀರು ಕುಡಿತಾರೆ. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಮಿನಿಮಮ್ 2.5 to 3 ಲೀಟರ್ಸ್ ಕುಡಿದ್ರೆ ಒಳ್ಳೆಯದು. ಸೊ ಡ್ರಿಂಕ್ ಗುಡ್ ಅಮೌಂಟ್ ಆಫ್ ವಾಟರ್. ಅದ್ರ ಜೊತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತು ಬೆರೀಸ್ ಆಗಿರಲಿ ಮತ್ತು ಸನ್ಫ್ಲವರ್ ಸೀಡ್ಸ್ ಆಗಿರಲಿ, ಈ ಥರ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದು ಫ್ರೂಟ್ಸ್ ಆಗಿರಲಿ ವೆಜಿಟೇಬಲ್ಸ್ ಆಗಿರಲಿ, ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿ. ಈ ಸಣ್ಣ ಸಣ್ಣ ಲೈಫ್ ಸ್ಟೈಲ್ ಚೇಂಜಸ್ ನಿಮ್ಮ ಸ್ಕಿನ್ ಮೇಲೆ ತುಂಬಾ ಡಿಫ್ರೆನ್ಸ್ ತೋರಿಸುತ್ತೆ. ಆದರೆ ನಿಮ್ಗೆ ಇಮಿಡಿಯೇಟ್ಲಿ ಕಾಣಲ್ಲ. ಇದು ನೀವು ಶುರು ಮಾಡಾದ್ಮೇಲೆ ಪ್ರಾಬ್ಲಿ ಲೆಟ್ಸ್ 1 ಮಂತ್ 2 ಮಂತ್ ಆದಮೇಲೆ ಈ ಡಿಫ್ರೆನ್ಸ್ ಕಾಣಿಸುತ್ತೆ. ಬಟ್ ಇಟ್ ವರ್ಕ್ಸ್ ಗೈಸ್. ಮೂರನೇ ಇಂಪಾರ್ಟೆಂಟ್ ಟಿಪ್ ಏನಂದರೆ ನೀವು ಮನೇಲೇ ಇದನ್ನು ಮಾಡ್ಬೋದು. ನಮ್ಮ ಅಮ್ಮ ಕೂಡ ಇದನ್ನು ಯೂಸ್ ಮಾಡ್ತಾರೆ. ರೈಸ್ ವಾಟರ್, ಪೊಟೆಟೊ ಆ್ಯಂಡ್ ಆಲೋವೆರಾ ಐಸ್ ಕ್ಯೂಬ್ಸ್. ಇದು ತುಂಬ ಸಿಂಪಲ್ ಆಗಿದೆ. ಬಟ್ ಸ್ಕಿನ್ ಪಿಗ್ಮೆಂಟೇಷನ್ ಇದೆ ಅಥವಾ ಏಜ್ ಆಗಿದೆ, ಆ್ಯಂಟಿ ಏಜಿಂಗ್ ಆಗಿರಲಿ, ಸ್ಕಿನ್ ಗ್ಲೋ ಬೇಕು ಅಂದರೆ ನ್ಯಾಚುರಲಿ ಇದು ವರ್ಕ್ ಆಗೇ ಆಗುತ್ತೆ. ಆ್ಯಂಡ್ ಇದರ ರಿಸಲ್ಟ್ಸ್ ನೀವು 1 ವೀಕಲ್ಲೇ ನೋಡ್ಬೋದು. ಏನು ಮಾಡಬೇಕಂದ್ರೆ ಒಂದು ಆಲೂಗಡ್ಡೆ ತೊಗೊಳ್ಳಿ, ಅದನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ. ಅದನ್ನು ಗ್ರೇಟ್ ಮಾಡಾದ್ಮೇಲೆ ನಿಮಗೆ ಅದರದ್ದು ಪಲ್ಪ್ ಸಿಗುತ್ತೆ ಅಲ್ಲ, ಆ ಪಲ್ಪಿಂದ ಸ್ಕ್ವೀಸ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಆ ಪೊಟೆಟೊ ಜ್ಯೂಸ್ ತೊಗೊಳ್ಳಿ, ಆಲೂಗಡ್ಡೆ ಜ್ಯೂಸ್ ತೊಗೊಳ್ಳಿ. ಅದ್ರ ಜೊತೆ ನೀವು ರೈಸ್ ವಾಟರ್ ಆ್ಯಡ್ ಮಾಡಬೇಕು, ಫರ್ಮೆಂಟೆಡ್ ರೈಸ್ ವಾಟರ್. ಏನಂದರೆ ಅಕ್ಕಿ ತೊಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಡಿ, ಅದಕ್ಕೆ ನೀರು ಹಾಕಿ ಹಂಗೆ 3 ದಿನ ಬಿಟ್ಬಿಡಿ. ತುಂಬ ವಾಸನೆ ಬರುತ್ತೆ, ಬಟ್ ಇಟ್ಸ್ ರಿಯಲಿ ಗುಡ್ ಫಾರ್ ಯುವರ್ ಸ್ಕಿನ್. ಸೊ ಆ ನೀರಿದೆ ಅಲ್ಲ, ಆ ನೀರು ಮತ್ತು ಈ ಪೊಟೆಟೊ ಜ್ಯೂಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ 1 ಸ್ಪೂನ್ ಆಲೋವೆರಾ ಜೆಲ್ ಹಾಕಿ ಅದನ್ನು ನೀವು ಒಂದು ಐಸ್ ಟ್ರೇಯಲ್ಲಿ ಹಾಕ್ಬಿಟ್ಟು ರೆಫ್ರಿಜರೇಟ್ರಲ್ಲಿ ಇರಿ, ಫ್ರೀಸರಲ್ಲಿ ಇಡಿ. ಅದು ಐಸ್ ಕ್ಯೂಬ್ಸ್ ಆದಮೇಲೆ ನೀವು 1 ವಾರಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಡೈಲಿ 1 ಐಸ್ ಕ್ಯೂಬ್ ತೊಗೊಂಡು ನಿಮ್ಮ ಫೇಸ್ ಮೇಲೆ ಸ್ಕ್ರಬ್ ಮಾಡಿ ಆ್ಯಂಡ್ ಯು ವಿಲ್ ಸಿ ದ ರಿಸಲ್ಟ್ಸ್. ಆ್ಯಂಡ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಬಿಕಾಸ್ ಇದು ನನಗೆ ವರ್ಕ್ ಆಗಿದೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ಟಿಪ್ಸ್ ಎಲ್ಲ ನಾನು ಪರ್ಸ್ನಲಿ ಯೂಸ್ ಮಾಡೋ ಟಿಪ್ಸ್. ಫೋರ್ತ್ ಇಂಪಾರ್ಟೆಂಟ್ ಟಿಪ್ ಇಸ್ ಕೋಕೋನಟ್ ವಾಟರ್ ಆ್ಯಂಡ್ ಗ್ರೀನ್ ಟೀ ಗೈಸ್. ಸೊ ಹೈಡ್ರೇಷನ್ ನಿಮಗೆ ಅಕಸ್ಮಾತ್ ನೀರು ಕುಡಿಯೋಕ್ಕೆ ಇಷ್ಟ ಇಲ್ಲ, ಫ್ರೂಟ್ ಜ್ಯೂಸ್ ಕುಡಿಯೋಕ್ಕೆ ಇಷ್ಟ ಇಲ್ಲ, ಆ ಥರ ಏನಾದರೂ ಇದ್ದರೆ ಡೆಫಿನೆಟ್ಲಿ ಟ್ರೈ ಎಳ್ನೀರು. ಇಷ್ಟ ಇಲ್ಲ ಅಂತ ಯಾರೂ ನಾನು ಹೇಳಿರೋದು ಕೇಳಿಸ್ಕೊಂಡೇ ಇಲ್ಲ ಇಲ್ಲಿವರೆಗೂ. ಸೊ ಎಳ್ನೀರು ಇಸ್ ಗ್ರೇಟ್. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಮುಂಬೈಯಲ್ಲಿ, ಓಕೆ, ಅವರು ಎಳ್ನೀರು ಈ ಹಾಲು ಆರ್ಡರ್ ಮಾಡ್ತೀವಲ್ಲ ಆ ಥರ ತಿಂಗಳಿಗೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಸೊ ದಿನ ಬಂದುಬಿಟ್ಟು ಅಂಕಲ್ ಅವ್ರಿಗೆ ಎಳ್ನೀರು ಓಪನ್ ಮಾಡಿ ಕೊಡ್ತಾರೆ. ಐ ನೋ ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ನಿಮ್ಮ ಮನೇಲೆ ಎಳ್ನೀರು ಮರ ಆ ಥರ ಏನಾದರೂ ಇದ್ದರೆ ಅಥವಾ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಎಳ್ನೀರು ಕುಡೀರಿ. ಇಟ್ ಈಸ್ ರಿಯಲಿ ಗುಡ್ ಫಾರ್ ಯುವರ್ ಸ್ಕಿನ್. ಇಫ್ ನಾಟ್ ಗ್ರೀನ್ ಟೀದು ನಾನು ನೋಡಿರೋ ಪ್ರಕಾರ ವೆಯ್ಟ್ ಲಾಸ್ಗಿಂತ ಸ್ಕಿನ್ ಮೇಲಿರೋ ಬೆನಿಫಿಟ್ಸ್ ಜಾಸ್ತಿ ಇದೆ, ಬಿಕಾಸ್ ಇಟ್ಸ್ ವೆರಿ ಗುಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್. 5ನೇ ಟಿಪ್ಪು, ಇದು ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲರಿಗೂ, ನನಗೂ ತುಂಬ ಕಷ್ಟ ಮೇಂಟೈನ್ ಮಾಡೋಕ್ಕೆ. ಆದರೂ ಹೇಳ್ತೀನಿ, ಅವಾಯ್ಡ್ ಸಾಲ್ಟಿ ಫುಡ್ಸ್. ಯಾಕೆಂದರೆ ಈ ಡೀಪ್ ಫ್ರೈಡ್ ಫುಡ್ ಇರುತ್ತೆ ಅಲ್ಲ, ಚಿಪ್ಸ್ ಆಗಿರಲಿ ಅಥವಾ ಬೇಕರಿ ಐಟಮ್ಸ್ ಮತ್ತು ಫುಲ್ ಮಸಾಲ ಖಾರ ಇರೋದು, ಫ್ರೆಂಚ್ ಫ್ರೈಸ್, ಆ ಥರ ಎಲ್ಲ ಫುಡ್ ಐಟಮ್ಸಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನೀವು ಎಷ್ಟು ಸೋಡಿಯಂ ಬಾಡಿಯಲ್ಲಿ ತೊಗೊಳ್ತೀರಾ ಅಷ್ಟೇ ನೀರು ಬೇಕು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ವೆನ್ ದ ಸೋಡಿಯಂ ಕನ್ಸಂಪ್ಷನ್ ಇಸ್ ಮೋರ್, ಡಿಹೈಡ್ರೇಷನ್ ಆಲ್ಸೋ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಾಲ್ಟಿ ಫುಡ್ ಕಾಸಸ್ ಡಿಹೈಡ್ರೇಷನ್ ಟು ಯುವರ್ ಬಾಡಿ ಆ್ಯಂಡ್ ಯುವರ್ ಸ್ಕಿನ್ ಆಲ್ಸೋ. ಆದ್ದರಿಂದ ಸಾಲ್ಟಿ ಐಟಮ್ಸ್ ಮತ್ತು ಫ್ರೈಡ್ ಫುಡ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಂದರೆ ನನ್ನ ಫೇವ್ರೆಟ್ ಟಿಪ್, ಅವಾಯ್ಡ್ ಶುಗರ್ನ ನಾನು ಇವಾಗ ಒಂದು ದೊಡ್ಡ ವಿಲನ್ ಥರ ನೋಡ್ತೀನಿ ನನ್ನ ಲೈಫಲ್ಲಿ. ಬಿಕಾಸ್ ಶುಗರ್ ನಿಲ್ಸಾದ್ಮೇಲೆ ನನ್ನ ಸ್ಕಿನ್ನಲ್ಲಿ ಇರೋ ಡಿಫ್ರೆನ್ಸ್ ಹೇಳೋಕ್ಕೆ ಆಗಲ್ಲ ನಿಮಗೆ. ನನ್ನ ಸ್ಕಿನ್ ಅಷ್ಟೆಲ್ಲ ನನ್ನ ಬಾಡಿಯಲ್ಲೂ ನಂಗೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ಆಫ್ಟರ್ ಐ ಸ್ಟಾಪ್ ಶುಗರ್. ಬಟ್ ನಾನು ಕೂಡ ಶುಗರ್ಗೆ ಅಂತಾನೆ ಒಂದು ಚೀಟ್ ಡೇ ಅಂತ ಇಟ್ಕೊಳ್ತೀನಿ. ಬಟ್ ನಾನು ಮಾಡ್ತಾ ಇರೋ ತಪ್ಪೇನಂದರೆ ತುಂಬ ಆನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಪೂರ್ತಿ ವಾರ ಶುಗರ್ ತಿನ್ನಬಾರ್ದು ಅಂತ ಮುಟ್ಟೋದೇ ಇಲ್ಲ, ಯಾವುದ್ರಲ್ಲೂ ಸಕ್ಕರೆ ಮುಟ್ಟೋದೇ ಇಲ್ಲ. ಚಾಕ್ಲೇಟ್ಸ್ ಇಲ್ಲ, ಸಕ್ಕರೆ ಇಲ್ಲ, ಪೇಸ್ಟ್ರಿ, ಐಸ್ ಕ್ರೀಮ್, ನಥಿಂಗ್.
ಒಂದು ಪೂರ್ತಿ ವಾರ ಏನೂ ಮಾಡಲ್ಲ. ಆಮೇಲೆ ಒಂದಿನ ಬರುತ್ತೆ ಫುಲ್ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ದಿನದಲ್ಲಿ ಒಂದು ದೊಡ್ಡ ಕೇಕ್ ಆರ್ಡ್ರ್ ಮಾಡಿಬಿಟ್ಟು ಫುಲ್ ಕೇಕ್ ನಾನೇ ತಿನ್ಬಿಡೋದು, ಒಂದು ದೊಡ್ಡ ಐಸ್ ಕ್ರೀಮ್ ಟಬ್ ಆರ್ಡ್ರ್ ಮಾಡಿಬಿಟ್ಟು ಫುಲ್ ಐಸ್ ಕ್ರೀಮ್ ನಾನೇ ತಿನ್ಬಿಡೋದು, ಅಥವಾ ಒಂದು ದೊಡ್ಡ ಪ್ಯಾಕೆಟ್ ಚಾಕ್ಲೇಟ್ಸ್ ಆರ್ಡ್ರ್ ಮಾಡಿಬಿಟ್ಟು ಫುಲ್ ತಿನ್ಬಿಡೋದು. ಆ ಥರ ಎಲ್ಲ ಸ್ವಲ್ಪ ಇವಾಗ ಜಾಸ್ತಿ ಆಗ್ತಾ ಇದೆ, ಮತ್ತು ಕಂಟ್ರೋಲ್ ಮಾಡಬೇಕು. ಬಟ್ ಅವಾಯ್ಡಿಂಗ್ ಶುಗರ್ ಇಸ್ ರಿಯಲಿ ಗ್ರೇಟ್. ಯಾಕಂದರೆ ಯಾವ್ಯಾವ ದಿನ ನಾನು ಶುಗರ್ ತೊಗೊಂಡಿಲ್ಲ ಆ ದಿನ ನನ್ನ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ನಾನು ನೋಡಿದ್ದೀನಿ, ನನಗೆ ಕಾಣಿಸುತ್ತೆ. ಯು ಶುಡ್ ಆಲ್ಸೋ ಟ್ರೈ ದಿಸ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕಿನ್ ಕೇರ್ ಟಿಪ್ ಏನಂದರೆ, ಸ್ಮೋಕಿಂಗ್ ಆಗಿರಲಿ, ಡ್ರಿಂಕಿಂಗ್ ಆಗಿರಲಿ, ಈ ಥರ ಏನಾದರೂ ಹ್ಯಾಬಿಟ್ಸ್ ಇದ್ದರೆ ಇದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಇದು ಕೂಡ ನಿಮ್ಮ ಸ್ಕಿನ್ ಏಜಿಂಗ್ ಜಾಸ್ತಿ ಮಾಡುತ್ತೆ. ಇವಾಗ ಸ್ಕಿನ್ನಲ್ಲಿ ಗ್ಲೋ ಬೇಕು, ಗ್ಲೋ ಇಲ್ಲ ಅಂದರೆ ವಾಟ್ ಈಸ್ ದ ಮೇನ್ ಕಾಸ್? ಬೇಸ್ ಕಾಸ್ ಏನು ಅಂದರೆ ಡಿಹೈಡ್ರೇಷನ್. ಸ್ಕಿನ್ನಲ್ಲಿ ಹೈಡ್ರೇಷನ್ ಇಲ್ಲ ಅಂದರೆ ಫುಲ್ ಒಣಗೋಗಿರೋ ಥರ ಕಾಣಿಸುತ್ತೆ. ದಟ್ ಈಸ್ ವೆನ್ ಯು ಡೋಂಟ್ ಹ್ಯಾವ್ ದ ಗ್ಲೋ. ಸೊ ಸ್ಮೋಕಿಂಗ್, ಆಲ್ಕೋಹಾಲ್, ಎವ್ರಿಥಿಂಗ್ ಕಾಸಸ್ ಡಿಹೈಡ್ರೇಷನ್ ಆಫ್ ದ ಸ್ಕಿನ್. ಬೇಸಿಕ್ಲಿ ಸ್ಕಿನ್ನಲ್ಲಿ ಗ್ಲೋ ಬೇಕಂದರೆ ಹೈಡ್ರೇಷನ್ ಬೇಕು ಅಂತ ನೆನ್ಪಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಂದರೆ ಗೈಸ್, ನಂದಿಷ್ಟು ವೀಡಿಯೋಸ್ ನೋಡ್ಬಿಟ್ಟು ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ. ಬೇಸಿಕ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ. ಫೇಸ್ ವಾಶ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಫೇಸ್ ವಾಶ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಈ 3 ಸ್ಟಾರ್ಟ್ ಮಾಡಿ. ದಟ್ ಇಸ್ ಆಲ್ ಐಮ್ ಆಸ್ಕಿಂಗ್ ಫಾರ್. ಇಫ್ ಯು ನಾಟ್ ಸ್ಟಾರ್ಟೆಡ್ ಸ್ಕಿನ್ ಕೇರ್, ಜಸ್ಟ್ ಸ್ಟಾರ್ಟ್ ದ ಬೇಸಿಕ್. ಏನೂ ಇಲ್ಲ ಅಂದರೆ ಮಾಯ್ಶ್ಚರೈಸಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಅಂಡರ್ಸ್ಟ್ಯಾಂಡ್ ಪ್ರಾಡಕ್ಟ್ಸ್ ತುಂಬ ಎಕ್ಸ್ಪೆನ್ಸಿವ್ ಇದೆ, ಅಫೋರ್ಡಬಲ್ ಇಲ್ಲ, ಏನೂ ಇಲ್ಲ. ಇಟ್ಸ್ ಫೈನ್. ರಾತ್ರಿ ಒಂದು ₹5 ವ್ಯಾಸ್ಲಿನ್ ಡಬ್ಬ ತೊಗೊಂಡ್ಬಿಟ್ಟು ಹಾಕ್ಬಿಟ್ಟು ಮಲ್ಕೊಳ್ಳಿ. ಇಟ್ ವಿಲ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್ ಟು ಯುವರ್ ಸ್ಕಿನ್. ಇದ್ರ ಬಗ್ಗೆನೂ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಸೊ ಪ್ಲೀಸ್ 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 ಸ್ಟಾರ್ಟ್ ಸ್ಕಿನ್ ಕೇರ್. ಈಗ ಕಮಿಂಗ್ ಟು ದ ಲಾಸ್ಟ್ ಆ್ಯಂಡ್ ಫೈನಲ್ ಟಿಪ್, ನಿಮಗೆ ಗ್ಲೋಯಿಂಗ್ ಸ್ಕಿನ್, ಫುಲ್ ಬ್ರೈಟ್ ಬಲ್ಬ್ ಥರ ಗ್ಲೋ ಆಗಬೇಕಂದ್ರೆ ನೀವು ಯೂಸ್ ಮಾಡಬೇಕಾಗಿರೋದು 2 ಮೇನ್ ಸೀರಮ್ಸ್. ಓಕೆ, ದಿಸ್ ಇಸ್ ಓನ್ಲಿ ಇಫ್ ಯು ಕ್ಯಾನ್ ಅಫೋರ್ಡ್. ನಿಮ್ಮ ಕೈಯಲ್ಲಿ ಅದಾಗಿಲ್ಲ ಅಂದರೆ ಪೊಟೆಟೊ ರೈಸ್ ವಾಟರ್, ಆಲೋವೆರಾ ಟ್ರೈ ಮಾಡಿದ್ರೆ ಖಂಡಿತ ರಿಸಲ್ಟ್ಸ್ ಕಾಣಿಸುತ್ತೆ. ಬಟ್ ಇಫ್ ಯು ವಾಂಟ್ ಟು ಗೋ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಸ್ಟೆಪ್ ನೀವು ಟ್ರೈ ಮಾಡಬೇಕು ಅಂದರೆ ಟ್ರೈ ಲ್ಯಾಕ್ಟಿಕ್ ಆ್ಯಸಿಡ್ ಆರ್ ಗ್ಲೈಕಾಲಿಕ್ ಆ್ಯಸಿಡ್ ಸೀರಮ್. ನಿಮ್ಮ ಸ್ಕಿನ್ ಕೇರಲ್ಲಿ ನೀವು ಲ್ಯಾಕ್ಟಿಕ್ ಆ್ಯಸಿಡ್ ಇಂಟ್ರೊಡ್ಯೂಸ್ ಮಾಡಿ ಅಥವಾ ಗ್ಲೈಕಾಲಿಕ್ ಆ್ಯಸಿಡ್ ಇಂಟ್ರೊಡ್ಯೂಸ್ ಮಾಡಿ. ಇದರಿಂದ ರಿಸಲ್ಟ್ಸ್ ನಿಮಗೆ ಸ್ವಲ್ಪ ಬೇಗನೆ ಸಿಗುತ್ತೆ. ಇದರಿಂದ ನಿಮ್ಮ ಸ್ಕಿನ್ ಫುಲ್ ಪಳ 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 ಅಂತ ಗ್ಲೋ ಆಗುತ್ತೆ. ಯಾಕಂದರೆ ದೀಸ್ ಸೀರಮ್ಸ್ ಆರ್ ಮೆಂಟ್ ಟು ಗಿವ್ ಅ ಗ್ಲೋ ಟು ಯುವರ್ ಸ್ಕಿನ್. ಯಾವುದಾದ್ರೂ ಪಿಗ್ಮೆಂಟೇಷನ್, ಡಾರ್ಕ್ನೆಸ್ ಅದೇನೇ ಇದ್ರೆ ನಿಮ್ಮ ಸ್ಕಿನ್ ಟೋನ್ ಈವನ್ ಮಾಡುತ್ತೆ, ಆ ಪಿಗ್ಮೆಂಟೇಷನ್ ಕಮ್ಮಿ ಮಾಡುತ್ತೆ, ನಿಮ್ಮ ಸ್ಕಿನ್ನ ಲೈಟ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಎನಿವೇಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಇದು ನನ್ನ 10 ಟಿಪ್ಸ್ ಫಾರ್ ಗ್ಲೋಯಿಂಗ್ ಸ್ಕಿನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.